ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 138ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಮುಂಜಾನೆಯಲ್ಲಿ ಆತನು ನಮ್ಮನ್ನು ಹೇಳುವವನಾಗಿದ್ದಾನೆ, ಮಗನೇ ಮಗಳೇ, ನಾನು ನಿನ್ನ ಕಾರ್ಯಗಳನ್ನು ನಾನೇನು ಮಾಡುವವನಾಗಿದ್ದೇನೆ, ಸಿದ್ಧಿಗೆ ಕೊಂಡು ಬರುವವನಾಗಿದ್ದೇನೆ ಎಂದು ಆತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಕಾರ್ಯಗಳನ್ನು ಯಾರ ಕೈಗೆ ವಹಿಸಿಕೊಡಬೇಕು? ಕರ್ತನ ಕೈಗೆ ವಹಿಸಿಕೊಡಬೇಕು. ಸ್ವಾಮಿ, ನಾನು ಈ ರೀತಿಯಾದ ಒಂದು ಕಾರ್ಯವನ್ನು ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ದೇವರೇ, ಈ ಒಂದು ಕಾರ್ಯದಲ್ಲಿ ಒಂದು ಜಯವನ್ನು ಕೊಡು ಸ್ವಾಮಿ. ನಿನ್ನ ಕೃಪೆಯು ನನ್ನೊಂದಿಗೆ ಇರಲಿ ದೇವರೇ. ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ದೇವರೇ, ನಡೆಯುವಂತಹ ಎಲ್ಲ ಕಾರ್ಯಭಾರಗಳನ್ನು ಸ್ವಾಮಿ ನಾನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ನೀನು ನನಗೆ ಸಹಾಯವನ್ನು ಮಾಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಆತನು ಹೇರಳವಾಗಿ ಇಳಿದು ಬಂದು ನಮ್ಮ ಕಾರ್ಯಗಳನ್ನು ಆತನು ಏನು ಮಾಡುವವನಾಗಿದ್ದಾನೆ, ಸಿದ್ಧಿಗೆ ಕೊಂಡು ಬರುವವನಾಗಿದ್ದಾನೆ, ಅದನ್ನ ಜಯಗೊಳಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಎಷ್ಟೋ ಕಾರ್ಯಗಳಲ್ಲಿ ನಾವು ಇವತ್ತು ಏನು ಮಾಡಿರ್ತೇವೆ, ಒಂದು ಸೋಲನ್ನು ಕಂಡಿರ್ತೇವೆ. ಯಾಕೆಂದರೆ ಆ ಕಾರ್ಯಗಳನ್ನು ನಾವು ಇವತ್ತು ದೇವರ ಕೈಗೆ ವಹಿಸಿಕೊಟ್ಟಿರುವುದಿಲ್ಲ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಗಳನ್ನು ನಾವು ಇವತ್ತು ಕರ್ತನ ಕೈಗೆ ವಹಿಸಿಕೊಡಬೇಕು. ಕರ್ತನು ನಮ್ಮ ಕಾರ್ಯಗಳನ್ನು ಸಿದ್ಧಿಗೆ ಕೊಂಡು ಬರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅವರ ಕಾರ್ಯಗಳನ್ನು ನಿನ್ನ ಸಿದ್ಧಿಗೆ ಕೊಂಡು ಬರುವುದಕ್ಕಾಗಿ ಸ್ತೋತ್ರ. ಅವರ ಕಾರ್ಯಗಳಲ್ಲಿ ನಿನ್ನ ಜಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.